ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದುವೇ ಬಾಂಬೆ ಕರಾಚಿ ಹಲ್ವಾ. ನೋಡ್ತಿದ್ರಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಸಾಫ್ಟ್ ಆಗಿ ಜೆಲಿ ಟೆಕ್ಸ್ಚರ್ ಅಲ್ಲಿ ಅದ್ಭುತವಾಗಿರುತ್ತೆ. ಸಿಂಪಲ್ ಆಗಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನೋಡುವ. ನೋಡಿ ಮಿತ್ರರೇ, ಈ ಒಂದು ಬಾಂಬೆ ಕರಾಚಿ ಹಲ್ವಾ ಮಾಡಿದಾಗ ಇಷ್ಟು ಸಾಮಗ್ರಿಗಳಿದ್ರೆ ಸಾಕಾಗತ್ತೆ. ಅದರಲ್ಲಿ ಮೊದಲನೇದಾಗಿ 1 ಕಪ್ನಷ್ಟು ಒಂದು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 200 ಗ್ರಾಮ್ವರೆಗೂ ಬರ್ತದೆ. 1 ಕಪ್ ಅಳತೆಯಲ್ಲಿ ತೊಗೋಬೇಕಾಗುತ್ತೆ. 2 ಕಪ್ನಷ್ಟು ಸಕ್ಕರೆ, ರೆಗ್ಯುಲರ್ ಗ್ರಾನ್ಯುಲರ್ ಶುಗರ್ ಇರುತ್ತೆ. ಹಾಗೆ 1 ಕಪ್ನಷ್ಟು ತುಪ್ಪ. ನೀವು ಕಾರ್ನ್ ಫ್ಲೋರ್ ಎಷ್ಟು ತೊಗೊಳ್ತೀರೋ ಅಷ್ಟೇ 1 ಕಪ್ನಷ್ಟು ತುಪ್ಪವನ್ನು ತೊಗೋಬೇಕಾಗುತ್ತೆ. ಮತ್ತೆ ಮಿಕ್ಕಿರ್ತಕ್ಕಂಥ ಡ್ರೈ ಫ್ರೂಟ್ಸ್, ಇದು ನಿಮ್ಮ ಪ್ರಿಫರೆನ್ಸ್. ನಿಮ್ಗೆ ಯಾವ್ಯಾವ ರೀತಿ ಡ್ರೈ ಫ್ರೂಟ್ಸ್ನ ನೀವು ಹಾಕಬೇಕಾದ್ರೆ ಟೋಟಲಿ ಆಪ್ಷನಲ್. ನೀವು ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಕಾಜು, ಬಾದಾಮ್, ಪಿಸ್ತಾ ಪ್ರತಿಯೊಂದನ್ನು ತಗೊಂಡಿದ್ದೀನಿ. ಮಗಜು ಸಹಜ. ಮತ್ತೆ ಇಲ್ಲಿ ಕಾರ್ಡಮಮ್ ಅಂತಕ್ಕಂಥದ್ದು, ಏಲಕ್ಕಿ ಅಂತಕ್ಕಂಥದ್ದು ಒಂದು 3 ತಗೊಂಡು ಕುಟ್ಟಿನ ಪಗಡಿದೆ. ಇದು ತುಂಬಾ ಇಂಪಾರ್ಟೆಂಟ್. ಟಾರ್ಟ್ರಿ ಅಥವಾ ಸಿಟ್ರಿಕ್ ಆಸಿಡ್ ಅಂತ ಕರೀತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ನಿಂಬೆ ಹಣ್ಣಿನ ರಸ ಸಹ ಉಪಯೋಗಿಸಬಹುದು. ಇಷ್ಟು ಸಾಮಗ್ರಿಗಳಿದ್ರೆ ಈ ಒಂದು ಬಾಂಬೆ ಕರಾಚಿ ಹಲ್ವಾ ಪರ್ಫೆಕ್ಟ್ ಆಗಿ ಮಾಡಬಹುದು. ನೋಡ್ತಿರಲ್ಲ, ಇಲ್ಲಿ ಒಂದು ಬೌಲ್ ಅಲ್ಲಿ ನಾನು 1 ಕಪ್ನಷ್ಟು ಈ ಒಂದು ಕಾರ್ನ್ ಫ್ಲೋರ್ ಅನ್ನು ಹಾಕೊಳ್ತೇನೆ. ಎಲ್ಲ ಒಂದೇ ಕಪ್ ಅಲ್ಲಿ ಅಳತೆ ತಗೊಳ್ಳಿ. ಈಗ ಇದೇ ಕಪ್ ನಲ್ಲಿ 2 ಕಪ್ನಷ್ಟು ನೀರನ್ನ ನಾನು ಹಾಕೊಳ್ತಾ ಇದ್ದೀನಿ. 2 ಕಪ್ನಷ್ಟು ನೋಡಿ. 2 ಕಪ್ನಷ್ಟು ನೀರು ಹಾಕಿದ ನಂತರ ಇದನ್ನ ಒಂದು ವಿಸ್ಕರ್ ಸಹಾಯದಿಂದ ನೀವು ಇದನ್ನ ಚೆನ್ನಾಗಿ ಇದನ್ನ ಬೀಟ್ ಮಾಡಿ. ಯಾಕಂತ ಹೇಳಿದ್ರೆ ಲಂಪ್ಸ್ ಅಂತಕ್ಕಂಥದ್ದು ಫಾರ್ಮ್ ಆಗಬಾರ್ದು, ಒಂದು ಒಳ್ಳೆ ಸ್ಲರಿ ಆಗಬೇಕು. ನೋಡಿ ಈ ತರ. ಈಗ ಈ ಸ್ಲರಿ ಎಲ್ಲ ರೆಡಿ ಆಗಿದೆ, ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ಇಲ್ಲಿ ನೋಡಿ, ಸಿಟ್ರಿಕ್ ಆಸಿಡ್ ಅಂತ ಹೇಳಿದ್ನಲ್ಲ, ಇದು ಜಸ್ಟ್ 1 ಪಿಂಚ್ ಅಷ್ಟು ಮಾತ್ರ ತಗೊಂಡಿದ್ದೀನಿ. ಇದರಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಕರಗಿಸ್ಲಿಕ್ಕೆ ಬಿಡುವ. ಈ ಸಿಟ್ರಿಕ್ ಆಸಿಡ್ ಅಂತಕ್ಕಂಥದ್ದು ಶುಗರ್ ಸಿರಪ್ ಮಾಡ್ಬೇಕಂದ್ರೆ ಯೂಸ್ ಆಗುತ್ತೆ. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ನೋಡ್ತಿದ್ರಲ್ಲ, ಒಂದು ದಪ್ಪ ತಳದ ಒಂದು ಬಾಣಲೆ ತಗೊಂಡಿದ್ದೀನಿ. ಅದರಲ್ಲಿ ಇದೇ ಕಪ್, ನಾನು ಏನು ಎಲ್ಲಾ ಕಪ್ ಅಳತೆಗಳು ಒಂದೇ ತಗೋಬೇಕಾಗಿತ್ತು. ಸೊ ಹಾಗಾಗಿ 2 ಕಪ್ನಷ್ಟು ಸಕ್ಕರೆ, 1 ಕಪ್ ಕಾರ್ನ್ ಫ್ಲೋರ್ ಆದ್ರೆ 2 ಕಪ್ ಸಕ್ಕರೆನ ಹಾಕೊಂಡು ಮಿಕ್ಕಿರ್ತಕ್ಕಂಥ 2 ಕಪ್ ನೀರನ್ನು ನಾನು ಇದರಲ್ಲಿ ಹಾಕೊಳ್ತೀನಿ. ಫಸ್ಟ್ 2 ಕಪ್ ನೀರನ್ನು ನಾನು ಕಾರ್ನ್ ಫ್ಲೋರ್ ಸ್ಲರಿಗೆ ಹಾಕಿದ್ದೆ. ಈಗ ಇದಕ್ಕೆ ಟೋಟಲ್ 4 ಕಪ್ಸ್ ಆಫ್ ವಾಟರ್ ಈಗ ಆಯ್ತಲ್ಲ. ಸೊ ಈ ನೀರನ್ನೆಲ್ಲನೂ ಇದರಲ್ಲಿ ಹಾಕೊಂಡು ಈಗ ಫ್ಲೇಮ್ ಅನ್ನ ಜಾಸ್ತಿ ಮಾಡಿಬಿಟ್ಟು ಶುಗರ್, ಸಕ್ಕರೆ ಏನಿದೆ ಇದು ಜಸ್ಟ್ ಡಿಸಾಲ್ವ್ ಆಗಬೇಕು, ಕರಗಬೇಕಷ್ಟೇ. ಯಾವುದೇ ರೀತಿ ಎಳೆ ಪಾಕ, ಒಂದೆಳೆ ಪಾಕ ಏನೂ ಇಲ್ಲ. ಜಸ್ಟ್ ಶುಗರ್ ಅಂತಕ್ಕಂಥದ್ದು ಡಿಸಾಲ್ವ್ ಆದ್ರೆ ಸಾಕಾಗುತ್ತೆ. ಇದೆಲ್ಲ ಆಗ್ಲಿಕ್ಕಂದ್ರೆ ಸುಮಾರು ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಕಾಗುತ್ತೆ. ಈಗ ನೋಡ್ತಿದ್ರಲ್ಲ, ಇದರಲ್ಲಿ ಸಕ್ಕರೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಎಲ್ಲ ಡಿಸಾಲ್ವ್ ಆಗಿದೆ, ಕರಗಿದೆ. ನೀವು ನೋಡ್ತಿದ್ದೀರಲ್ಲ ಈ ರೀತಿ. ಸೊ ಈಗ ಇದರಲ್ಲಿ ನಾವೇನು ಈ ಸಿಟ್ರಿಕ್ ಆಸಿಡ್ ಅಂತಕ್ಕಂಥದ್ದು ಏನಿತ್ತು ಅದನ್ನೆಲ್ಲ ಹಾಕೊಂಡ್ಬಿಡುವ. ಈಗ ಇದ್ರ ಜೊತೆಗೆ ಸ್ವಲ್ಪ ಕುಟ್ಟಿರ್ತಕ್ಕಂಥ ಈ ಒಂದು ಕಾರ್ಡಮ್, ಏಲಕ್ಕಿ ಪುಡಿಯನ್ನು ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡುವ. ಇದರಲ್ಲಿ ನಾ ಏನಕ್ಕೆ ಸಿಟ್ರಿಕ್ ಆಸಿಡ್ ಹಾಕಿದ್ದೀನಿ ಅಂತ ಹೇಳಿದ್ರೆ, ಈ ಡಿಸಾಲ್ವ್ ಆಗಿರುತ್ತಲ್ಲ ಈ ಸಿರಪ್ ಮತ್ತೆ ಕ್ರಿಸ್ಟಲೈಸ್ ಆಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಇನ್ನು ಸ್ವಲ್ಪ ಸಿಟ್ರಿಕ್ ಆಸಿಡ್ ಅಥವಾ ನೀವು ಒಂದು ಅರ್ಧ ಚಕ್ಕೆ ಅಷ್ಟು ನಿಂಬೆ ಹಣ್ಣನ್ನು ಸಹ ನೀವು ಇದರಲ್ಲಿ ಉಪಯೋಗಿಸ್ಬೋದು. ಈಗ ನೋಡಿ, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಂದು ದಪ್ಪ ತಳದ ಒಂದು ಪಾತ್ರೆಯನ್ನ, ಅಗಲ ಇರ್ತಕ್ಕಂಥ ಪಾತ್ರೆಯನ್ನು ಉಪಯೋಗಿಸಿ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ನಾನು ಹಾಕೊಳ್ತೀನಿ. ಇಟ್ಸ್ ಬೆಟರ್ ಟು ಯೂಸ್ ಫಸ್ಟ್ ಅಲ್ಲೇ. ಸ್ವಲ್ಪ ಫ್ಲೇಮ್ ಅನ್ನ ಕಂಪ್ಲೀಟ್ಲಿ ಆಫ್ ಇರಬೇಕು. ಈ ಸಂದರ್ಭದಲ್ಲಿ ನಾವೇನು ಕಾರ್ನ್ ಫ್ಲೋರ್ ಸ್ಲರ್ರಿ ಮಾಡಿದ್ವಲ್ಲ, ಆ ಸ್ಲರಿಯನ್ನ ಈಗ ಇದರಲ್ಲೇ ಹಾಕೊಳ್ಳುವ. ಹೌದು, ಸ್ವಲ್ಪ ತುಪ್ಪ ಕೆಳಗಡೆ ಬೇಸಲ್ಲಿ ಬೇಕಾಗತ್ತೆ. ಸೊ ನೆನಪಿರ್ಲಿ, ಫ್ಲೇಮ್ ಅಂತಕ್ಕಂಥದ್ದು ಆಫ್ ಇರಬೇಕು. ಇದು ಸ್ಲರಿ ಹಾಕಿದ ನಂತರ ನೀವು ಫ್ಲೇಮ್ ಅನ್ನ ಹಚ್ಕೊಂಡ್ಬಿಟ್ಟು ಈಗ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಆಗಕ್ಕೆ ಶುರು ಆಗಿ ಜೊತೆಯಲ್ಲೇ ಸ್ವಲ್ಪ ಶುಗರ್ ಸಿರಪ್ ಅನ್ನ ಹಾಕೊಳ್ತಾರೆ. ಈ ಶುಗರ್ ಸಿರಪ್ ಅನ್ನೋದು ಏನಿದೆ ಗೊತ್ತಾ, ಸ್ವಲ್ಪ ಲೈಟ್ ಆಗಿ ವಾರ್ಮ್ ಇರಬೇಕು. ಇದು ಸಹ ವಾರ್ಮ್ ಇರಬೇಕು. ಈಗ ನೀವೇನಾಗ್ತಿದೆ, ಈ ಸ್ಲರ್ರಿ ಒಳ್ಳೆ ಹಾಲು ಕಾಣಿಸ್ತಿದೆಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕಂಟಿನ್ಯೂಸ್ ಆಗಿ ಕೈ ಬಿಡಿದ್ರೆ ಇದನ್ನ ಮಿಕ್ಸ್ ಮಾಡಕ್ ಶುರು ಆಗಿ ಈ ಒಂದು ಕಾರ್ನ್ ಫ್ಲೋರ್ ಏನಾಗುತ್ತೆ, ಅದ್ರ ಪ್ರಾಪರ್ಟಿನ ಏನಾಗುತ್ತೆ, ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ನೀವು ಸುಮಾರು ಒಂದು 3-4 ನಿಮಿಷದ ಕಾಲ ಇದನ್ನ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಕ್ ನೋಡಿ, ಈ ತರ ಒಂದು ಲಂಪ್ಸ್ ಕಾಣಿಸಕ್ ಶುರು ಆಗುತ್ತೆ, ಗಟ್ಟಿ ಗಡ್ಡೆಗಳ ತರ. ಸೊ ನಮಗ್ ಬೇಕಾಗಿರ್ತಕ್ಕಂಥದ್ದೇ ಇದು. ಈ ರೀತಿ ಬಂತು ಅಂತ ಹೇಳಿದ್ರೆ ನೀವು ಮಾಡ್ತಕ್ಕಂಥ ಹಲ್ವಾ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಬಿಟ್ಟು ಅರ್ಥ. ಸೊ ನೀವು ಕೈಯನ್ನು ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ.
ನೋಡ್ತಿದ್ರಲ್ಲ ಈಗ ಈ ಪ್ರತಿಯೊಂದು ಎಷ್ಟು ಪರ್ಫೆಕ್ಟ್ ಆಗಿ ಗಟ್ಟಿ ಆಗ್ತದೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಿಕ್ಕಿರ್ತಕ್ಕಂಥ ಶುಗರ್ ಸಿರಪ್ನ ಲ್ಯಾಡಲ್ ಬೈ ಲ್ಯಾಡಲ್ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹೋಗಿ ಜೊತೆಯಲ್ಲೇ ಸ್ವಲ್ಪ ತುಪ್ಪವನ್ನು ಸಹ ಹಾಕೊಳ್ತಾರೆ. ಇದನ್ನೆಲ್ಲನೂ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಅದು ಮತ್ತೆ ಈ ಒಂದು ಎಣ್ಣೆ, ಈ ಒಂದು ತುಪ್ಪ ಮತ್ತೆ ಆ ಒಂದು ಶುಗರ್ ಸಿರಪ್ನ ಕುಡಿತಾ ಇರುತ್ತೆ, ಮತ್ತೆ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ. ಈ ಪ್ರೋಸೆಸ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ನೀವು ಮೀಡಿಯಂ ಫ್ಲೇಮ್, ಕೈ ಅಂತೂ ಬಿಡೋ ಹಾಗೆ ಇಲ್ಲ. ಮತ್ತೆ ಶುಗರ್ ಸಿರಪ್ ಹಾಕಿ ಮಿಕ್ಕಿರ್ತಕ್ಕಂಥ ತುಪ್ಪ ಹಾಕಿ ಇದನ್ನ ಹಾಗೆ ಮಿಕ್ಸ್ ಮಾಡ್ತಾರೆ. ಇಟ್ ವಿಲ್ ಟೇಕ್ ಅರೌಂಡ್ ಒಂದು 20 ರಿಂದ 25 ನಿಮಿಷಗಳ ಕಾಲ ಇದು ಕಂಟಿನ್ಯೂಸ್ ಆಗಿ ಆಗಬೇಕು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೋಡಿ, ಈಗ ಲಾಸ್ಟ್ ಬ್ಯಾಚ್ ಆಫ್ ತುಪ್ಪ, ಹಾಗೆ ಇದ್ರಲ್ಲಿ ಒಂದು ಸ್ವಲ್ಪ ಕಲರ್, ನಿಮ್ಗೆ ಇಷ್ಟ ಬಂದಿರೋ ಕಲರ್ನ ಹಾಕೊಳ್ಳಿ. ವಿತೌಟ್ ಕಲರ್ ಬೇಕಾದ್ರೂ ಮಾಡ್ಬೋದು. ಜಸ್ಟ್ ವಿಡಿಯೋಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂಡ್ಬಿಟ್ಟು ನಾನು ಕಲರ್ನ ಹಾಕ್ತೀನಿ. ನಾನು ಕಲರ್ ಅಂತೂ ಹಾಕೋದನ್ನ ಪ್ರಿಫರ್ ಮಾಡೋದಿಲ್ಲ. ನಿಮಗೆ ಬೇಕಂದ್ರೆ ನೀವು ಸ್ಕಿಪ್ ಸಹ ಮಾಡ್ಬೋದು. ಸೊ ಈಗ ನೋಡಿ, ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನೋಡಿ ಇಷ್ಟೊತ್ತು ಸ್ವಲ್ಪ ಸ್ಟಿಕ್ ಆಗ್ತಾ ಇತ್ತು. ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲೂ ಸಹ ಸೈಡ್ಸ್ ಅಲ್ಲಾಗ್ಲಿ ತಳ ಆಗ್ಲಿ ಎಲ್ಲೂ ಹಿಡಿತಾ ಇಲ್ಲ. ಆ ಒಂದು ಕುಕ್ ಆಗಿ, ಆ ಒಂದು ಮಿಕ್ಸ್ಚರ್ ಅಂತಕ್ಕಂಥದ್ದು ಕುಕ್ ಆಗಿ ತುಪ್ಪನೆಲ್ಲ ಅದು ಊಸ್ ಔಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಈ ಒಂದು ಹಲ್ವಾ ಅಂತಕ್ಕಂಥದ್ದು ಫೈನಲ್ ಸ್ಟೇಜಸ್ ಅಲ್ಲಿ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಆಯ್ತಲ್ಲ. ಸೊ ಈ ಫೈನಲ್ ಸ್ಟೇಜಸ್ ಅಲ್ಲಿ ನಾವು ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತೇನೆ. ಸ್ವಲ್ಪ ಬಾದಾಮಿ ಆಗಿರ್ಬೋದು, ಕಾಜು ಆಗಿರ್ಬೋದು, ಅದರೊಟ್ಟಿಗೆ ಸ್ವಲ್ಪ ಮಗಜ್ ಅಂತ ಬರ್ತಲ್ಲ, ಮಗಜನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಈ ಒಂದು ಬಾದಾಮಿಯನ್ನು ಹಾಕ್ಬಿಟ್ಟು ನಾನು ಒಳ್ಳೆ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಎಲ್ಲ ಪರ್ಫೆಕ್ಟ್ ಒಂದಕ್ಕೊಂದು ಹೊಂದ್ಕೊಂತಾ ಇದೆ. ಈಗ ನೋಡಿ, ಸೈಡ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಬಿಡ್ತಾ ಇದೆ. ನೋಡ್ತಿದ್ರಲ್ಲ, ಒಂದು ಕಡೆ ಸಹ ಇದು ಮೆತ್ಕೊಳ್ತಾ ಇಲ್ಲ. ಈ ತುಪ್ಪ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಹೊರಗಡೆ ಊಸ್ ಔಟ್ ಆಗ್ತಾ ಇದೆ. ನೋಡಿ, ನಾನು ತಿರುಗಿಸ್ತಾ ಇದ್ರೆ ಲ್ಯಾಡಲ್ ಅಲ್ಲಿ ಎಲ್ಲ ಕ್ಲೀನಾಗಿ ಊಸ್ ಔಟ್ ಆಗ್ತಾ ಇದೆ. ಸೊ ನೋಡಿ, ನಾನು ಇಲ್ಲಿ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನ, ಒಂದು ಅಲ್ಯೂಮಿನಿಯಂ ಟ್ರೇನ ನಾನು ಗ್ರೀಸ್ ಮಾಡಿಟ್ಟಿದ್ದೆ. ಸೊ ಈಗ ಈ ಹಲ್ವಾನೆಲ್ಲ ಈ ಒಂದು ಟ್ರೇ ಅಲ್ಲಿ ನಾನು ಇದನ್ನ ಪೋರ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಒಂದ್ಸತಿ ಈ ತರ ಒಂದ್ಸರಿ ಟ್ಯಾಪ್ ಮಾಡಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಬಬಲ್ಸ್ ಎಲ್ಲ ಎಸ್ಕೇಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಪಿಸ್ತಾ, ಕಟ್ ಮಾಡಿರ್ತಕ್ಕಂಥ ಪಿಸ್ತಾ, ದಿಸ್ ಇಸ್ ಟೋಟಲಿ ಆಪ್ಷನಲ್, ಬೇಕಂತ ಇಲ್ಲ, ಜಸ್ಟ್ ಫಾರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಒಂದು ಗಾರ್ನಿಶ್ಗೋಸ್ಕರ ನಾನು ಹಾಕೊಳ್ತಾ ಇದೀನಿ. ಈಗ ನೋಡಿ, ಇದನ್ನ ಒಂದು ಮಿನಿಮಮ್ 2 ಗಂಟೆಗಳ ಕಾಲ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ನಾವು ಬಿಟ್ಬಿಡುವ. ನೋಡಿ ಸ್ನೇಹಿತರೆ, 2 ಗಂಟೆಗಳಾದ ನಂತರ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನೋಡಿ ಕಾರ್ನರ್ ಇಂದ ಜಸ್ಟ್ ಹಿಂಗ್ ತೆಗೆದು ನೋಡಿ, ಎಲ್ಲೂ ಸಹ ಬ್ರೇಕ್ ಆಗಿರೋದಿಲ್ಲ. ಎಷ್ಟು ಪರ್ಫೆಕ್ಟ್ ಆಗಿ ಒಂದು ಒಳ್ಳೆ ಸ್ಲೇಟ್ ಒಂದು ಇದು ಬಂದಂಗೆ ಬರ್ತಾ ಇದೆ. ನೋಡಿ, ಈ ರೀತಿ ಬಂದಿದೆ ಅಂತ ಹೇಳಿದ್ರೆ ನೀವು ಮಾಡಿರ್ತಕ್ಕಂಥ ಹಲ್ವಾ 100% ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಒಂದು ಚಾಕುಗೆ ಸ್ವಲ್ಪ ಘೀನ ಸವರ್ಬಿಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ, ಯಾವ ಸೈಜಲ್ಲಿ ಬೇಕೋ ಆ ರೀತಿ ಇದನ್ನ ನೀವು ಕಟ್ ಮಾಡ್ಬೋದು. ಹೇಗೆ ಬೇಕಾದ್ರೂ ಮೆನುವರ್ ಮಾಡಿ ಆ ಒಂದು ಹಲ್ವಾ ಅಂತೂ ಪರ್ಫೆಕ್ಟ್ ಶೇಪಲ್ಲಿ ಇರುತ್ತೆ. ಸೊ ನಾನು ಇದರಲ್ಲಿ ಬೇಸಿಕ್ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಮಧ್ಯದೊಂದೇ ಒಂದು ಪೀಸನ್ನ ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಅಂಡ್ ಅದ್ಭುತವಾಗಿ ಇದು ಬಂದಿದೆ ಅಂದ್ಬಿಟ್ಟು. ನೋಡ್ತಿದ್ರಲ್ಲ ಏನು ಅದ್ಭುತವಾಗಿ ಇದು ಬಂದಿದೆ ಅಂದ್ಬಿಟ್ಟು. ಆ ಟೆಕ್ಸ್ಚರ್ ನೋಡಿ, ಆ ಜೆಲಿ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಏನು ಪರ್ಫೆಕ್ಟ್ ಆಗಿ ಬಂದಿದೆ. ನೀವು ಕೇರಳ ಕಡೆ ಹೋದ್ರೂ ಸಹ ಕೋರಿಕೋಡ್ ಅಂತ ಬರುತ್ತೆ, ಆ ಕೋರಿಕೋಡ್ ಹತ್ರ ಸಹ ಈ ಥರದೊಂದು ಮಾಡ್ತಾರೆ. ಅಲ್ಲಿ ತೆಂಗಿನ ಎಣ್ಣೆಯಲ್ಲಿ ಮಾಡ್ತಾರೆ, ಅದು ಸಹ ಅದ್ಭುತವಾಗಿರುತ್ತೆ. ಇದೇ ಪ್ರೋಸೆಸ್ಸನ್ನು ನೀವು ಮಾಡಿ ನೋಡಿ ಮನೆಯಲ್ಲಿ, ಎಷ್ಟು ಸುಲಭವಾಗಿ, ಎಷ್ಟು ಪರ್ಫೆಕ್ಟ್ ಆಗಿ ತಿಂಗಳಾನ್ಗಟ್ಲೆ ಇಡ್ಬೋದಪ್ಪ. ಅಷ್ಟು ಅದ್ಭುತವಾದ ಒಂದು ರೆಸಿಪಿ ನಿಮ್ಮ ಮಾತ್ರ ರೆಡಿ. ಅಷ್ಟು ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿನ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ರೆಸಿಪಿ ಬಂದಿದೆ ಅಂದ್ಬಿಟ್ಟು. ನೋಡ್ರಿ, ಆ ಟೆಕ್ಸ್ಚರ್ ನೋಡಿ, ಆ ಒಂದು ಕಲರ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟು ಅದ್ಭುತವಾಗಿದ್ದು ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನ ಮಾಡಿ ನೋಡಿ. ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯವರೆಲ್ಲರೂ ಈ ಒಂದು ರೆಸಿಪಿಗೆ ನೀವು ಮಾಡೋದಕ್ಕೆ ಫಿದಾ ಆಗ್ಬಿಡ್ತಾರೆ. ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ನನ್ಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.